ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕ ಸಂಘದ ರಾಜ್ಯ ಮಟ್ಟದ ಸಭೆಯಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಏನು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಪಾತ್ರ ಬಹಳ ಪ್ರಮುಖವಾದ ವಿಷಯದು. ಯಾರೇ ಕಂದಾಯ ಸಚಿವರಾದರೂ ಕೂಡ ಅದನ್ನ ಮಾತಾಡ್ತಾ ಇದ್ದೀರಿ. ಶ್ರೀನಿವಾಸ್ ಪ್ರಸಾದ್ ಸರ್ ಕಂದಾಯ ಸಚಿವರಾಗಿದ್ದ ಕಾಲದಲ್ಲಿ ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಮಾಡೇ ಮಾಡ್ತೀವಿ ಅಂತ ಮಾತು ಕೊಟ್ಟರು ನಮ್ಮ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಲ್ಲಿ ಸರ್ಕಾರದಲ್ಲೂ ಕೂಡ ಆದೇಶ ಮಾಡಿಸ್ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತು ಕೊಟ್ಟರು. ಆವತ್ತಿಂದ ಇವತ್ತುವರೆಗೂ ಎಲ್ಲ ಕಂದಾಯ ಸಚಿವರು ಕೂಡ ನಮ್ಮ ಕೃಷ್ಣಬೈರೇಗೌಡರು ಸಾವರು ಕೂಡ ಅದನ್ನೇ ಮಾತಾಡಿದ್ರು. ಗ್ರಾಮ ಸಹಾಯಕರು ಕಂದಾಯ ಇಲಾಖೆಯಲ್ಲಿ ಬಹಳ ಭೂಮಿಕೆಯಲ್ಲಿ ಕೆಲಸ ಮಾಡ್ತಾರೆ, ಕಂದಾಯ ಇಲಾಖೆ ನಡೀತಾ ಇರೋದೇ ಗ್ರಾಮ ಸಹಾಯಕರು ಅಂತ ಎಲ್ಲ ಭರವಸೆಗಳು ಹಿಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮ ಸಹಾಯಕರಿಗೆ ತಾವೇನು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರಿ ಅದೆಲ್ಲ ಏನು ಮಾಧ್ಯಮದಲ್ಲಿ ಬಂತು, ಒಂದು ಕೂಡ ಜಾರಿ ಆಗಿಲ್ಲ. 5 ಲಕ್ಷ ಇಡಿಗಂಟು ಜಾರಿ ಮಾಡಿದರೆ ಅದು ಸಂತೋಷ ಇದೆ, ಆದೇಶ ಕೊಟ್ಟಿದ್ದೀರಿ, ಅದು ಸಂತೋಷ. ಆದರೆ ಇನ್ನೊಂದು ವಿಷಯ ಹೇಳಿದ್ರಲ್ಲ, 27,000 ಸುಪ್ರೀಂ ಕೋರ್ಟ್ ತೀರ್ಪಿನಂತ 27,000 ವೇತನ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಹಿಂದಿನ ವರ್ಷ ನೀವು ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದ್ದು 27,000 ವೇತನ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನು ಯಾಕೆ ಜಾರಿಗೆ ಮಾಡಿಲ್ಲ 27,000 ವೇತನ? ಸುಪ್ರೀಂ ಕೋರ್ಟ್ ತೀರ್ಪು ಗೌರವ ಕೊಡಬೇಕಲ್ಲ ಸರ್ಕಾರ, ಕೊಡಿ. ಈ ಏನು ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ ನಾವು ಇಡೀ ಗ್ರಾಮ ಸಹಾಯಕ ಸಂಘದ ಬಗ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು, 27,000ಕ್ಕೂ ಹೆಚ್ಚು ವೇತನ ಕೊಡಬೇಕು ನೀವು ಕಂದಾಯ ಇಲಾಖೆಗೆ, ಗ್ರಾಮ ಸಹಾಯಕರಿಗೆ. ಅದ್ರ ಜೊತೆಗೆ ಏನು ನಮ್ಮ ಬಹಳ ಮುಖ್ಯವಾದ ಬೇಡಿಕೆ ಇದೆ, ಡಿ ಗ್ರೂಪ್ ಅದು ಆಗಲೇಬೇಕು. ಸರ್ಕಾರ ಮನಸ್ಸು ಮಾಡಿದರೆ ಯಾವುದೂ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ತಾವು ಫ್ರೀಡಂ ಪಾರ್ಕಲ್ಲಿ ಬಂದು, ತಾವು ವಿರೋಧ ಪಕ್ಷದಲ್ಲಿದ್ದಾಗ ಫ್ರೀಡಂ ಪಾರ್ಕ್ ಬಂದು ನಾವು ಮಾತು ಕೊಟ್ಟಿದ್ರಿ, ನಮ್ಮ ಸರ್ಕಾರ ಜಾರಿ ಆಗಲಿ, ನಮ್ಮ ಸರ್ಕಾರ ಬರಲಿ, ನಾನು ಖಂಡಿತವಾಗಲೂ ಗ್ರಾಮ ಸಹಾಯಕರು ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರಿ. ಸರ್ಕಾರ ಬಂತು, ಈಗ ತಾವೇ ಮುಖ್ಯಮಂತ್ರಿ ಇದ್ರಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ತಾವೇ ಮುಖ್ಯಮಂತ್ರಿ ಇದ್ರಿ. ನಿಮ್ದು ಈಗಲೂ ಕೂಡ ನಮ್ಮ ಎಲ್ಲ ಗ್ರಾಮ ಸಹಾಯಕರು ವಿಡಿಯೋನ ಹಾಕ್ತಾ ಇರ್ತಾರೆ ಅವಾಗವಾಗ. ನೀವು ಕೊಟ್ಟ ಮಾತನ್ನು, ನಿಮ್ಮ ಬಗ್ಗೆ ಅಪಾರವಾದ ನಂಬಿಕೆ ನಮಗಿದೆ. ನೀವೇನು ಮಾತು ಕೊಟ್ಟಿದ್ದೀರಿ, ಆ ಕೊಟ್ಟ ಮಾತಂತ ಈ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡ್ರೆ ಮುಗ್ದಾಯ್ತು. ನಮಗೆ 10,450 ಜನ ಗ್ರಾಮ ಸಹಾಯಕರಿಗೆ ಒಂದು ಬದುಕು ಕೊಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಗ್ರಾಮ ಸಹಾಯಕರು ನಮಗೆ ಕೊಡ್ತಾರೆ ಬಹಳ ತುಂಬ ಕಡಿಮೆ ಸಂಬಳ, ಕಡಿಮೆ ವೇತನ, 15,000 ಸಂಬಳ. ಆ 15,000 ಸಂಬಳದಲ್ಲಿ ನಾವು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ವಿದ್ಯಾಭ್ಯಾಸ ಕೊಡಬೇಕು, ಬಟ್ಟೆ ಬರೆ ಹಬ್ಬ ಭಾಳ ಕಷ್ಟ ಇದೆ. ನಮಗೆ ಸರಿಯಾಗಿ ಹಬ್ಬ ಮಾಡೋಕ್ಕಾಗ್ತಾ ಇಲ್ಲ, ಮನೆಗಳಲ್ಲಿ ತುಂಬ ತೊಂದರೆ ಇದೆ. ಒಳ್ಳೆ ಶಾಲೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಸೇರ್ಸೋಕ್ಕಾಗ್ತಾ ಇಲ್ಲ. ಎಲ್ಲರ ಥರ ಮೆಡಿಕಲ್ ಇಂಜಿನಿಯರು ಇನ್ನೊಂದು ಕೋರ್ಸ್ ನಮ್ಮ ಮಕ್ಕಳು ಸೇರ್ಸೋಕ್ಕಾಗ್ತಾ ಇಲ್ಲ, ಒಳ್ಳೊಳ್ಳೆ ಶಾಲೆಯಲ್ಲಿ ಓದಿಸೋಕ್ಕಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನಮಗೆ ಕನಿಷ್ಠ ವೇತನ ಕೊಡ್ತಾ ಇರೋದು. ಮನೆ ಬಾಡಿಗೆನೂ ಕಟ್ಟೋಕ್ಕಾಗ, ಸರಿಯಾದ ಒಳ್ಳೆ ಮನೆ ಬಾಡಿಗೆ ತಗೊಳಕ್ಕಾಗ್ತಾ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಸೆಡ್ಡಲ್ಲೋ ಒಂದು ಹೆಂಚಿನ ಮನೆಯಲ್ಲೋ ಸಣ್ಣದು ಸ್ತಂಭೇರದಲ್ಲಿ ಉಟ್ಕೊಳ್ತಾ ಇದ್ದೀವಿ ನಮ್ಮ ಮನೆಗಳು. ಆ ಪರಿಸ್ಥಿತಿ ಇದೆ. ನಾವು ಬಟ್ಟೆಗಳು ಕೂಡ ಹಂಗೆ, ಒಳ್ಳೆ ಬಟ್ಟೆಗಳು ನಮ್ಮ ಮಕ್ಕಳಿಗೆ ಕೊಡ್ಸೋಕ್ಕಾಗ್ತಾ ಇಲ್ಲ, ಒಳ್ಳೆ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಸ್ವಾಮಿ. 3 ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ನೀವು ಕೊಡ್ತಾರೆ ಸಂಬಳ. ಅದಕ್ಕೋಸ್ಕರ ನಮಗೆ ಸೇವಾ ಭದ್ರತೆ ಕೊಡಿ, ವೇತನ ಹೆಚ್ಚು ಮಾಡಿ, ಡಿ ಗ್ರೂಪ್ ಮಾಡಿ. ಇದು ಇವತ್ತು ನಮ್ಮ ಈ ಸಭೆಯ ಮುಖ್ಯ ಉದ್ದೇಶ, ಮುಖ್ಯ ಡಿಮ್ಯಾಂಡ್. ತಮ್ಮ ಹೆಸರು? ಪಾವಗಡ ಶ್ರೀರಾಮ್, ಗ್ರಾಮ ಸಹಾಯಕ ಸಂಘದ ಕಾನೂನು ಸಲಹೆಗಾರರು, ಲೇಬರ್ಸ್ ಫೋರಂ
ರಾಜ್ಯಾಧ್ಯಕ್ಷ.